ಇವ್ರ ತಂದೆಯ ಇವ ಮಗ ವಿವೇಕ್ ಅಂತಂದ ಇದೇ ಹುಡುಗನ ಪ್ರೀತಿ ಮಾಡಿ ಅದು ಈ ಘಟನೆ ಆಗಿದ್ದೆ ಈ ವಿವೇಕ್ ಅಂತ ಈ ಅಮ್ಮ ಅವ್ರ ತಂದೆ ಇವ್ರು ಸುಭಾಷ್ ದೊಡ್ಡಪ್ಪ ಈಕಿ ದೊಡ್ಡವ ಈ ಹುಡುಗಿ ನೋಡ್ದಾರ ಇನ್ನೂ ಅಕ್ಕ ಇಲ್ಲ ಅವ್ರು ಇಡೀ ಕುಟುಂಬ ಅವ್ರು ನೋಡದಾರ ಇವ್ರಿಗೆ ಕೊಡ್ಲಿಲ್ಲ ಇಲ್ಲಿ ಹೊಡೆದಾರ ಅದು ಏನೂ ಆಗಿಲ್ಲ ಅದು ಸರಿ ಇವನ್ ತಂದೆ ಹೇಳಪ್ಪ ಅಟ್ಯಾಕ್ ಅಲ್ಲ ಒಂದ್ ನಿಮಿಷ ನೀ ಹೇಳಪ್ಪ ಈಗ ಆಗಿದ್ದು ಹೇಳಪ್ಪ ಇಷ್ಟೇ ಇರಲಿ ಹೋಗ್ಬೇಡ್ರಿ ಮುಂದೆ ಹೋಗ್ಬೇಡ್ರಿ ಸುಭಾಷ್ ನಾನು ಡಿಸೆಂಬರ್ 8ನೇ ತಾರೀಕು ಬಂದಿದ್ದೆ ಸರ್ ಇಲ್ಲಿ ಮಾನ್ಯ ನಾನು ಬಂದಿದ್ದೆ ಸರ್ ನಮ್ದು ಇನ್ಕಮ್ ಕ್ಯಾಸ್ಟಿಂದ ಹೆಸರು ಚೇಂಜ್ ಮಾಡ್ಬೇಕಾಗಿತ್ತು ಅವ್ರ ಪಪ್ಪ ಅಂದ್ರೆ ತೆಗೆದು ನಂದು ಇದು ಮಾಡ್ಬೇಕಾಗಿತ್ತು ಸರ್ ಅದು ಇದಕ್ಕೆ ಲೆಟರ್ ಬರೆದಿದ್ದೆ ಸರ್ ನಾನು ತಹಸೀಲ್ದಾರ್ ಅವರಿಗೆ ಅದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೆ ಸರ್ ನಮ್ಗೆ ಎಕ್ಸಾಮ್ ಇತ್ತು ಸರ್ ಅದಕ್ಕೆ ಬಂದಿದ್ದೆ ನಾನು ಇಲ್ಲಿ ಅವತ್ತು 21ನೇ ತಾರೀಕು ಸರ್ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಮಾಮ ಅವ್ರಿಗೆ ಸ್ಟೋನ್ ಇತ್ತು ಸರ್ ಅದನ್ನು ಡಾಕ್ಟರ್ಗಳಿಗೆ ತೋರಿಸೋದಂತಂದು ಹುಬ್ಳಿಗೆ ಹೋಗಿತ್ತು ಸರ್ ಅವರು ಅಲ್ಲಿ ಬರುವಾಗ ಸರ್ ನಾವು ಅಪ್ಪಾಜಿಯರಿಗೆ ಟ್ರ್ಯಾಕ್ಟರ್ ತೊಗೊಂಡು ಅಟ್ಯಾಕ್ ಮಾಡ್ಯಾರ ಸರ್ ಹಂಗೆ ಸೀದಾ ಹೋಗಿ ನಮ್ಮ ಅಪ್ಪಾಜಿಯರಿಗೆ ಹೊಡೆದಾರ ಸರ್ ಅವ್ರದ್ದು ಅವ್ರಿಗೆ ಬೈಕ್ ಸೈಡ್ ಹಾಕಿಂದಾರಿ ಸ್ವಲ್ಪ ಕಾಲಿಗೆ ಹೊಡೆದಿದ್ದೈತ್ರಿ ನಮ್ಮ ಅಪ್ಪಾಜಿಗೆ ಕಾಲಿಗೆ ತಲೆಗೆ ಹೊಡೆದಿದ್ದೈತ್ರಿ ಹಂಗೆ ನಮ್ಮ ಅಪ್ಪಾಜಿ ಓಡಿಗ್ಯಾರ್ರಿ ಸರ್ ಹೊಲದ ಸಂಧಿ ಒಳಗೆ ಜೋಳದ ಇದ್ರಾಗ ತಪ್ಪಿಸ್ಕೊಂಡು ಕಾಲ ಮೇಲೆ ಅಷ್ಟೇ ಹೋಗಿ ಕೈ ಬಿಡಿ ಯಜಮಾನ್ರೆ ಕೈ ಬಿಡೋಣ ಅವ್ರ ಆಲ್ರಿ ನಮ್ಮ ಅಪ್ಪಾಜಿ ಹುಡುಗ ಅಲ್ಲೇ ನಮ್ಮ ಮಾಮನ ಹಿಡ್ಕೊಂಡು ಸರ್ ಅವ್ನು ಕರೆಸ್ಲಿಲ್ಲ ನೀನು ಏನಾರ ಮಾಡ್ತೀವಿ ಅಂತ ಹೆದರ್ಸಿ ಸರ್ ನಾನು ಅಲ್ಲಿ ಕರೆಸಿದ್ರಿ ಸರ್ ನಾನು ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣ ಹೋದ್ವಿ ಸರ್ ಅಲ್ಲಿ ನಾವು ಹೋಗಿ ಬೈಕ್ ಒಂದು 8-9 ಜನ ಅದಾರ ಸರ್ ಕಲ್ಲು ಅವು ಸ್ಪ್ರಿಂಕ್ಲರ್ ಪೈಪ್ ಇವನ್ನೆಲ್ಲ ಕಲ್ಲು ಅದು ತೊಗೊಂಡು ಹಂಗ ಏಕ ಓಡಿ ಬಂದ್ಬಿಟ್ರಿ ಸರ್ ಹೊಡ್ಯಾಕ ನಾವು ಹಂಗೂ ಹಿಂಗೂ ಮಾಡಿ ತಪ್ಪಿಸ್ಕೊಂಡು ಓಡಿ ಹೋಗಿದ್ವಿ ನಾವು ತಪ್ಪಿಸ್ಕೊಂಡಿವಿ ಸರ್ ನಾವು ಅವಾಗ ಏನ್ ಮಾಡಿದ್ವಿ ನಮ್ಮೂ ಸ್ವಲ್ಪ ಜನ ಬಂದಿದ್ರಿ ಸರ್ ಮನೆಗೆ ಸ್ವಲ್ಪ ಜನ ಬಂದಾರಿ ನಮ್ಮ ಮಮ್ಮಿ ನೋಡಾಕಂತ ಬಂದಾರಿ ಸರ್ ನಮ್ಮ ಮಮ್ಮಿ ಇಲ್ಲಿ ಮುಸ್ಲಿಂ ಮನೆ ಕಡೆ ಅಲ್ಲೇ ಹೊಡೆದಾರಿ ನಮ್ಮ ಮಮ್ಮಿಗೆ 2-3 ಸತಿ ಇದು ಕೊಡ್ಲಿಲ್ಲೇ ಹೊಡೆದಾರಿ ನಮ್ಮ ಮಮ್ಮಿಗೆ ಆಮೇಲೆ ಮನೆಗೆ ಬಂದು ನಮ್ಮ ತಂಗಿ ನನ್ನ ಮಾನ್ಯ ಮತ್ತು ನಮ್ಮ ಈ ಸಣ್ಣ ತಂಗಿ ಇಲ್ಲಿ ಓದ್ಕೊಂತ ಕುಂತಿದ್ರಿ ಸರ್ ಅವರು ಹಂಗ ಬಂದು ಓಡಿ ಬಂದು ನಮ್ಮ ತಂಗಿ ನೋಡಿ ಬಂದು ಕದ ಹಾಕೊಂಡು ಕದಾನು ಹೊಡೆದು ಇದು ಮಾಡ್ಯಾರ ಸರ್ ಕದ ಒದ್ದು ಪೂರ್ತಿ ಮನೆಯವ್ರು ನಮ್ಮ ತಂಗಿಗೆ ಕೊಡ್ಲಿಲ್ಲೇ ಹೊಡೆದು ಕೈ ಸ್ಪ್ರಿಂಕ್ಲರ್ ಪೈಪ್ಲೇ ಹೊಡೆದಾರ ಸರ್ ಮತ್ತೆ ಆಕಿ ಕೈ ಮುರಿದು ನೀವು ಒಬ್ಬಾಕಿ ಉಳಿ ಅವ್ರಿಗೆ ಸಾಕ್ಷಿ ಆಗ್ಬೇಕಾಗ್ತದೆ ಆಮೇಲೆ ನಮ್ಮ ಅಣ್ಣಾರು ಬಂದಾರ್ರಿ ಅವ್ರ ಮೈನ್ ಅಲ್ಲಿ ಹಿಂದ್ ಮನೆ ಹೆಸರ ಅಲ್ಲಿ ಬರೋಬಾರ್ದ ಹೊಡೆದಾರ ಅವ್ರು ಮೊದ್ಲ ಹರ್ಷಕ್ತಿರಿ ಬಿದ್ದಬಿಟ್ಟ ಆಮೇಲೆ ಮನ್ಯಾಗೆಲ್ಲ ನಮ್ಮ ಮಗಳನ್ನ ಈ ಮಗಳನ್ನ ಈಗ ಮಾನ್ಯ ನಮ್ಮ ಮಗಳ ಅಕಿನಂತೂ ಕೊಂದಾಬಿಟ್ಟಾರ ಸರ್ ಅಲ್ಲಿ ನನ್ನ ಮಾನ್ಯ ಹಿಂಗೆ ಆಸೆ ಹುಡುಗ ಇಲ್ಲಿ ತಪ್ಪಿಸುವಾಗಂತಂದು ಇಲ್ಲಿ ಟ್ಯಾಕ್ಟ್ರಿ ಸರ್ ಇಲ್ಲಿ ನಮ್ಮ ಮನೆ ಮುಂದೆ ನಮ್ದು ಟ್ಯಾಕ್ಟ್ರಿ ಐತೆ ಸರ್ ಆ ಸಂಧಿ ಒಳಗೆ ಏನು ಸಿಕ್ಕಾರ ಸರ್ ಅಲ್ಲೇ ಹೆಂಗೆ ಬರ್ತದೆ ಹಂಗೆ ಹೊಡೆದಾರ ಸರ್ ಕೊಡ್ಲಿ ತೊಗೊಂಡು ಅಕ್ಕಿ 7 ತಿಂಗಳು ಸರ್ ಈಗ ಅಕ್ಕಿ ಹೊಟ್ಟಿಗೆ ಕೊಡ್ಲಿಲ್ಲೇ ಹೊಡೆದಾರ ಸರ್ ಇಲ್ಲೆಲ್ಲ ಹೊಡೆದಾರ ಸರ್ ಹಾಂ ಸರ್ ನಮಗೆ ಬದುಕ ಹಾಕಿಲ್ಲ ಏನು ಸರ್ ಸರ್ ನಮ್ಗೊಂದು ಈ ವಿಷಯ ನ್ಯಾಯ ಸಿಗ್ಬೇಕು ಸರ್ ನಮ್ಗೆ ಯಾಕಂದ್ರೆ ನಾವು ಏನು ಕೇಳ್ಕೊಳತ್ತೀವಿ ಸರ್ ಇಷ್ಟು ಅನ್ಯಾಯ ನಮ್ಗೆ ಯಾಕೆ ಸರ್ ಇಷ್ಟೆಲ್ಲ ಘಟನೆ ಊರಾಗ ನಡೆಯತ್ರು ಒಬ್ಬರು ಫೋನ್ ಮಾಡಿ ಯಾಕೆ ಹೇಳಿಲ್ಲ ಸರ್ ಪೊಲೀಸ್ ಡಿಪಾರ್ಟ್ಮೆಂಟಿಗಾಗಲಿ ನಮ್ಮ ಮಮ್ಮಿ 6 ಗಂಟೆಗೆ ಇನ್ಸಿಡೆಂಟ್ ನಡೆದ ಸರ್ 8:15 ಪೊಲೀಸ್ ಅವರು ಹುಡುಕ್ಯಾಡಿ ಹಾಕೊಂಬಂದಾರ ಸರ್ ಇವ್ರನ್ನ ನಾವೇನು ಅನ್ಯಾಯ ಮಾಡಿದೇವ್ರಿ ಸರ್ ಇವ್ರು ಊರಾನವ್ರು ಯಾರೊಬ್ರು ಸತ್ತಾರಂದ್ರೆ ನಾವು ಅಲ್ಲಿಗೆ ಬರ್ಸ್ಬೇಕು ಸರ್ ಹೋಗಿ ನಮ್ಮಿಂದ ಪ್ರತಿಯೊಂದು ಮನೆಗೂ ಒಂದು ಒಳ್ಳೆ ಕಾರ್ಯ ಆಗಲಿ ಕೆಟ್ಟ ಕಾರ್ಯ ಆಗಲಿ ಹಾಸ್ಪಿಟಲ್ನಾಗ ವಿಕೃತಿ ಮೆರೆದಿದ್ದು ನೋಡ್ರಿ ಸರ್ ಹೊಟ್ಟಿಗೆ ತಲೆಗೆ ಕೊಡ್ಲಿಗೆ ಹೊಡೆದಿದ್ರು ಅಣ್ಣ ಹೆಂಗ್ ಗೊತ್ತಾ ನೀನು ಯುವತಿಯವರು ಗರ್ಭಧಾರಣೆ ಮಾಡಿ ಅಂತಂದ ಗರ್ಭಕ್ಕೂ ಇಲ್ಲಿ ಹೊಡೆದಾರ ಹೇಳಿ ಹೊಡೆದಾರ ಅಷ್ಟೆಲ್ಲ ಮಾಡ್ಯಾರ ಸರ್ ನಾವೇನ್ ಅನ್ಯಾಯ ಮಾಡಿದ್ದೀವಿ ಸರ್ ನಮ್ಮ ಮನೆಯೊಳಗೆ ಸರ್ ಅವ್ರ ಮನೆಗಿಂತ ನಮ್ದು ಆಚರಣೆ ಒಳಗೆ ನಾವು ಮೇಲಿದೆ ಸರ್ 7 ವರ್ಷ ಸರ್ ನಾವು ಬಸವತತ್ವ ಇದು ಮಾಡಾಕತ್ ಸರ್ ಇವ್ರು ಯಾರು ಸರ್ ಇವ್ರು 12ನೇ ಶತಮಾನದ ಶೂದ್ರರ ಹೋದ್ರಿ ಸರ್ ಇವ್ರು ಅವಾಗೇನು ಇವ್ರ ಲಿಂಗಾಯತರ ಅಂತ ಏನಾರ ಬೇರೆ ಇತ್ತೇನು ಸರ್ ಅವ್ರಿಗೆ ನಾವೆಲ್ಲ ಆಚರಣೆ ಒಳಗೆ ಇದ್ದು ಸರ್ ಅವು ಆಚರಣೆ ಆಯ್ತಿಲ್ಲ ನಮ್ಮ ಮನೆ ನೋಡಿದ್ರೆ ನಾವು ಗೌಡ್ರು ಅಲ್ಲಿ ಅವ್ರ ಗೌಡ್ರಲ್ಲಿ ನೀವು ಗೌಡ್ರ ಅನ್ಕೊಂಡು ನಾನು ಏನಂತ ಹೇಳ್ತಿಲ್ಲ ಸರ್ ನನಗೆ
ನಾವು ಆ ಥರ ಆಚರಣೆ ಮಾಡ್ಕೊಂತ ಬಂದೇವೆ ಸರ್. ಈಗ ಯಾಕೆ ಆಯ್ತು ಸರ್ ಇದು? ಕಾನೂನು ಇದ್ದು ಎಲ್ಲ ನಮ್ಗೆ ಸಂವಿಧಾನ ಹಾಕಿದ್ದು ಸರ್. ಮತ್ತು ಜಾತಿನ ಅಂತಂದ್ರೆ ಸರ್ ಕಾನೂನು ಯಾಕೆ ಬೇಕು ಸರ್ ನಮ್ಗೆ?